ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈ ಸಿಲಿಂಡರ್ ಕೊರತೆ ಬಹಳ ಸಂಕಷ್ಟವನ್ನ ತಂದಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಪ್ರಸಾದಂ ಅನ್ನೋ ಹೋಟೆಲ್ ಇದೆಯಲ್ಲ, ಅದು ಬಹಳ ಫೇಮಸ್ ಹೋಟೆಲ್. ಆ ಹೋಟೆಲ್ಗೂ ಕೂಡ ಸಿಲಿಂಡರ್ ಕೊರತೆಯ ಬಿಸಿ ತಟ್ಟಿದೆ. ಹೀಗಾಗಿ ಅಲ್ಲಿಯೂ ಕೂಡ ಮಾಲೀಕರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಏನ್ ಮಾಡೋದಪ್ಪ, ಇನ್ನೊಂದ್ 2-3 ದಿನ ಹಿಂಗೆ ಆದ್ರೆ ಅಂತ ಹೇಳಿ ಚಿತ್ರದುರ್ಗದ ಪ್ರಸಿದ್ಧ ಪ್ರಸಾದಂ ಹೋಟೆಲ್ನಲ್ಲಿ ಪರದಾಟ. ಹೋಟೆಲ್ ಮೆನುವಿನಿಂದ ದೋಸೆ ಪೂರಿಗೂ ಕೋಕ್. ನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವ ಹೋಟೆಲ್ ಅದು. ನಿತ್ಯ ನಮ್ಮ ಹೋಟೆಲ್ಗೆ 8 ಸಿಲಿಂಡರ್ ಅಗತ್ಯ ಇದೆ, ಆದ್ರೆ ಇದೀಗ ಕೇವಲ 4-5 ಸಿಲಿಂಡರ್ ಸಿಗ್ತಾ ಇದೆ ನಮಗೆ. ನಾಳೆಯಿಂದ ಈ ಸಂಖ್ಯೆ ಮತ್ತಷ್ಟು ಕಡಿಮೆಯಾಗುವ ಮುನ್ಸೂಚನೆ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಹೋಟೆಲ್ ಅಸೋಸಿಯೇಷನ್ ಉಪಾಧ್ಯಕ್ಷ ದೀಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇದು ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಿಲಿಂಡರ್ ಕೊರತೆಯ ಬಿಸಿ ತಟ್ಟುತ್ತಿದೆ. ಆ ಮೂಲಕ ಇದು 2-3 ದಿನಗಳ ಕಾಲ ಹಿಂಗೆ ಮುಂದುವರಿತು ಅನ್ನೋದಾದ್ರೆ ಸಂಪೂರ್ಣ ಹೋಟೆಲ್ಗಳು ಬಂದ್ ಆಗ್ತವೆ. ನಮ್ಮ ಪ್ರತಿನಿಧಿ ಅವ್ರನ್ನ ಮಾತಾಡಿಸಿದ್ದಾರೆ, ಬನ್ನಿ ನೋಡೋಣ ಏನ್ ಹೇಳಿದ್ದಾರೆ, ಕೇಳೋಣ. ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಯುದ್ಧದ ಭೀತಿ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಸಪ್ಲೈ ಆಗಬೇಕಾದಂತಹ ನೈಸರ್ಗಿಕ ಅನಿಲ ಇದೆ, ಅದರ ಕೂಡ ಆಗ್ತಿದೆ. ಅಷ್ಟೇ ಅಲ್ಲದೆ ಚಿತ್ರದುರ್ಗಕ್ಕೂ ಸಾಕಷ್ಟು ಅಂದ್ರೆ LPG ಗ್ಯಾಸ್ ಸಮಸ್ಯೆ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ಪ್ರತಿ ಮನೆಯಲ್ಲೂ ಕೂಡ, ಪ್ರತಿ ಹೋಟೆಲ್ಗಳಲ್ಲಿ ಕೂಡ ಯಾವುದೇ ಒಂದು ಅಡಿಗೆ ತಯಾರು ಮಾಡ್ಬೇಕಂದ್ರೂ ಕೂಡ, ಮದುವೆ ಫಂಕ್ಷನ್ಗಳಿಗೆ ಕೂಡ ಗ್ಯಾಸ್ ಬೇಕಾಗುತ್ತೆ. ಅದೇ ರೀತಿ ನಾವು ಈಗ ಏನ್ ಚಿತ್ರದುರ್ಗದ ಪ್ರತಿಷ್ಠಿತ ಒಂದು ಹೋಟೆಲ್ನ ಮಾಲೀಕರಾದಂತಹ ದೀಪಕ್ ಅವರು ಇದ್ದಾರೆ, ಅವ್ರನ್ನೇ ಕೇಳೋಣ. ಯಾಕಂದ್ರೆ ಈ ಹಿಂದೆ ಹೇಗಿತ್ತು ಅನಿಲ ಪೂರೈಕೆ, ಈಗ ಏನು ನೈಸರ್ಗಿಕ ಅನಿಲ ಹೇಗೆ ಪೂರೈಕೆ ಆಗ್ತಿದೆ ಅಂತ ಕೇಳೋಣ. ಸರ್ ನಮಸ್ತೆ. ಏನಂದ್ರೆ ಈಗೇನು ಆಲ್ರೆಡಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿ ಒಂದು ಶುರುವಾಗಿದೆ. ಯಾಕಂದ್ರೆ ನಮ್ಮ ಚಿತ್ರದುರ್ಗಕ್ಕೆ ಅಷ್ಟೇ ಅಲ್ಲದೆ ಇಡೀ ಇಂಡಿಯಾಕ್ಕೆ ಸಪ್ಲೈ ಆಗಬೇಕಾಗಿರೋದಂತ ಪ್ರದೇಶದಲ್ಲಿ ಈ ತರ ಒಂದು ಭಯದ ವಾತಾವರಣ ಮತ್ತೆ ಯುದ್ಧದ ಭೀತಿ ದಿನೇ ದಿನೇ ಹೆಚ್ಚಾಗ್ತಿದೆ. ಈಗ ಸದ್ಯದ ಪರಿಸ್ಥಿತಿ ಚಿತ್ರದುರ್ಗಕ್ಕೆ ಯಾವ ತರ ಸಪ್ಲೈ ಆಗ್ತಿತ್ತು ಏನಂದ್ರೆ LPG, ಈಗ ಯಾವ ತರ ನಿಮಗೆ ತೊಂದರೆ ಆಗ್ತಿದೆಯಾ ಅಥವಾ ಹೇಗೆ ಅನಿಸ್ತಿದೆ? ಸರ್ ನಮಸ್ಕಾರ ಸರ್. ಮೊದಲು ನಮಗೆ ಮೈನ್ ಬಂದ್ಬಿಟ್ಟು ಸರ್ ಎಲ್ಲವೂ ಅಗತ್ಯ ವಸ್ತುಗಳು ನಮ್ಮ ಹೋಟ್ಲಿಗೆ. ಅದ್ರಲ್ಲಿ ಫಸ್ಟ್ ಗ್ಯಾಸ್. ಯಾಕಂದ್ರೆ ಫಸ್ಟ್ ನಮ್ಮ ಹುಡುಗ ಬಂದ್ಬಿಟ್ಟು ಹಚ್ಚೋದೇ ಗ್ಯಾಸ್ ಫಸ್ಟ್. ಅದಾದ್ಮೇಲೆ ಎಲ್ಲವೂ ಕೂಡ ಅಗತ್ಯ ವಸ್ತುಗಳು ಬೇಕಾಗುತ್ತೆ. ಆಮೇಲೆ ಅಗತ್ಯ ವಸ್ತುಗಳು ಹೋಟ್ಲು ಕೂಡ ಒಂದು ಸೇರುತ್ತೆ ಸರ್, ಮೆಡಿಕಲ್ ಶಾಪ್ ಹಾಸ್ಪಿಟಲ್ ಇದ್ದ ಒಂದು ಸೇರುತ್ತೆ. ಹಾಗಾಗಿ ಇವಾಗ ಏನಾಗಿದೆ ಅಂದ್ರೆ ಗ್ಯಾಸ್ ಸಿಗದಿರೋ ಕಾರಣ ತುಂಬಾ ಆತಂಕದಲ್ಲಿ ನಾವಿದೀವಿ. ಯಾಕಂದ್ರೆ ಮುಂದೆ ಏನ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾವು ಬೇರೆ ಆಲ್ಟರ್ನೇಟಿವ್ ಕೂಡ ಹೋಗಕ್ಕಾಗಲ್ಲ. ಯಾಕಂದ್ರೆ ನಾವು ಏನ್ ಬೇಕೋ ಮಾಡ್ಕೊಂಡಿರ್ತೀವಿ. ಆಮೇಲೆ ನಮ್ದೊಂದು ಅಲ್ಲದೆ ನೀವು ಹೇಳ್ದಂಗೆ ಚೌಲ್ಟ್ರಿಗಳು, ಹಾಸ್ಪಿಟ್ಲ್ಗಳು ಅವರೆಲ್ಲವೂ ಕೂಡ ತುಂಬಾ ತೊಂದರೆ ಆಗುತ್ತೆ. ಆಮೇಲೆ ನಮ್ಮನ್ನು ನಂಬ್ಕೊಂಡು 30-40% ಇದ್ದಾರೆ. ಯಾಕಂದ್ರೆ ಇಲ್ಲಿ ಕೆಲಸ ಟ್ರಾನ್ಸ್ಫರ್ ಆದವರು ಮನೆ ಇರಲ್ಲ, ರೂಮ್ ಮಾಡ್ಕೊಂಡಿರ್ತಾರೆ. ಆಮೇಲೆ ವಿದ್ಯಾರ್ಥಿಗಳು, ಆಮೇಲೆ ಇದು ಹಾಸ್ಪಿಟಲ್ ಪೇಷಂಟ್ಸ್ ಅವರೆಲ್ಲರೂ ಕೂಡ ಬರ್ತಾರೆ, ತಗೊಂಡೋಗ್ತಾರೆ ಐಟಮ್. ನಮ್ಮಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಇಷ್ಟು ದಿನ ತನಕ ಗ್ಯಾಸ್ ಇದು ಯಾಕೆ ಕೊರತೆನೇ ಇಲ್ಲ ಸರ್. ತುಂಬಾ ವರ್ಷ ನಮ್ಗೆ ಕೊರತೆನೇ ಇಲ್ಲ. ಗ್ಯಾಸ್ ಅಂಗಡಿ ಮುಂದೆ ಬಂದ್ಬಿಟ್ಟು ಎಷ್ಟು ಬೇಕಂತ ಕೇಳಿ ಕೊಡ್ತಿದ್ರು. ಇವತ್ತು ನಾವು ಹೋಗ್ಬಿಟ್ಟು ಏಜೆನ್ಸಿ ಹತ್ರ ನಿಂತ್ಕೊಂಡು, ಯಾಕಂದ್ರೆ ಅವ್ರು ಏನ್ ಮಾಡಕ್ಕಾಗಲ್ಲ, ಅವ್ರು ಇರೋದು ಕೂಡ ಎಲ್ಲಾ ಕಡೆ ಡಿವೈಡ್ ಮಾಡ್ಸ್ಕೊಂಡು ಅನ್ಕೊಂಡು ಎಲ್ಲರಿಗೂ ಈಕ್ವಲ್ ಆಗಿ ಕೊಡ್ಕೊಂಡ್ ಬರ್ತಾರೆ. ಇದು 2 ದಿನ ಕೊಡಬಹುದು ಅಂತ ಅವ್ರು ಹೇಳ್ಯಾರ. ಏನಂದ್ರೆ ಈಗ ಹೋಟೆಲ್ಗಳು ಅಷ್ಟೇ ಅಲ್ಲ, ಸುಮಾರು ಈಗ ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಇದಕ್ಕೂ ಕೂಡ ಎಲ್ಲ ಒಂದ್ ಕಡೆ ಎಫೆಕ್ಟ್ ಆಗ್ತಿದ್ಯಾ ಸರ್? ತುಂಬಾ ಎಫೆಕ್ಟ್ ಆಗುತ್ತೆ ಸರ್. ಇದೇನಂದ್ರೆ ಸೈಕಲ್ ಇದ್ದಂಗೆ, ನಮಗೊಬ್ರು ಆದ್ರೆ ಎಲ್ಲರಿಗೂ ಆಗುತ್ತೆ ಎಫೆಕ್ಟ್. ಈಗ ನೋಡಿ ಮದುವೆ ಎಲ್ಲ ತಗೊಂಡಿರೋ ಚೌಲ್ಟ್ರಿಗಳೆಲ್ಲ ಅವರೆಲ್ಲ ಗ್ಯಾಸ್ ಇಲ್ಲ, ಏನ್ ಮಾಡೋಕಂತ ಗೊತ್ತಾಗ್ತಿಲ್ಲ. ಒಂದಲ್ಲ ಒಂದು ಲಿಂಕ್ ಸರ್. ಅದಾಗ್ತಿರಂಗೆ ಹಾಸ್ಟೆಲ್ಗಳಲ್ಲಿ ನೀವು ಹೇಳ್ದಂಗೆ ಹಾಸ್ಟೆಲ್ಗಳು ಸಿಗ್ತಿಲ್ಲ, ಇಲ್ಲಿ ಗ್ಯಾಸೇ ಬರ್ತಿಲ್ಲ. ಇಲ್ಲಿ ಗ್ಯಾಸ್ ಬಂದ ಕೂಡಲೇ ಎಷ್ಟೋ ಜನ ನಮ್ಮ ಹೋಟ್ಲರ್ ಇವತ್ತೆಲ್ಲ ಹೋಗ್ಬಿಟ್ಟು ಇದು ಎಲ್ಲಿ ಏಜೆನ್ಸಿ ಮುಂದೆ ನಿಂತ್ಕೊಂಡು ನಮಗೊಂದು ಸಿಲಿಂಡರ್ ಕೊಡಿ, ನಮಗೊಂದು ಸಿಲಿಂಡರ್ ಕೊಡಿ ಅಂತೇಳಿ. ಈ ಪ್ರಾಬ್ಲಮ್ ತುಂಬಾ ಇದೆ ಸರ್. ಹೈಟೆಕ್ ಹೋಟೆಲ್ಗಳಾಗಿರೋದ್ರಿಂದ ಆಲ್ಟರ್ನೇಟಿವ್ ಆಗಿ ಈ ಸೌದೆಯಲ್ಲೂ ಕೂಡ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಅದಕ್ಕಂತಾನೆ ನೀವು ಇರೋದಿಲ್ಲ. ಈಗಿಂದ ಆದ್ರೆ ಮುಂದೆ ಆಗುವಂತ ಸಮಸ್ಯೆಗಳೇನು ಸರ್? ಸರ್ ಅದೇ ಮುಂದೆ ಸಮಸ್ಯೆ. ನಾವು ಇವತ್ತೆಲ್ಲ ನಿನ್ನೆ ಮೀಟಿಂಗ್ ಸೇರಿ ಇವತ್ತೆಲ್ಲ ನಮ್ಮ ಅಧ್ಯಕ್ಷರಾಗಿರ್ಬೋದು, ಸೌತ್ ಇಂಡಿಯಾ ಪ್ರೆಸಿಡೆಂಟ್, ಕೇರಳ ಪ್ರೆಸಿಡೆಂಟ್ ಎಲ್ಲರೂ ಹೋಗ್ಬಿಟ್ಟು ಗೌರ್ಮೆಂಟ್ ಮಾತಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಇವತ್ತು ಭೇಟಿ ಆಗ್ತಿದ್ದಾರೆ ಸರ್. ಇವತ್ತು ಏನಾರು ಮಾಡ್ಬಿಟ್ಟು ನಮ್ಮ ಹೋಟ್ಲವರಿಗೆ ಅಟ್ಲೀಸ್ಟ್ 60-70% ಆದ್ರೂ ಕೂಡ ನಿಮ್ಗೆ ಗ್ಯಾಸ್ ಕೊಡಿ ಅಂದ್ಬಿಟ್ಟು ಕೇಳ್ಬೇಕಂತ ಮಾಡ್ಯಾರೆ. 100% ನಾವು ಕೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಈ ತರ ಭಯದ ವಾತಾವರಣ ಇರೋದ್ರಿಂದ ನಾವು 100% ಕೇಳಕ್ಕಾಗಲ್ಲ. ಕುಂದುಕೊರತೆ ಇರೋದ್ರಿಂದ 60% ಆದ್ರೂ ಕೊಟ್ಟರೆ ನಾವು ಸ್ವಲ್ಪ ಫುಡ್ ಲಿಮಿಟ್ ಮಾಡ್ಕೊಂಡು, ಟೈಮಿಂಗ್ಸ್ ಮಾಡ್ಕೊಂಡು ಗ್ರಾಹಕರಿಗೆ ಸಿಗಂಗ್ ನಾವು ಮಾಡ್ಕೊಬಹುದು. ಅಂದ್ರೆ ಇಷ್ಟು ಹಿಂಗೆ ಮುಂದುವರೆದ್ರೆ ಅಂದ್ರೆ 1 to double ಕೂಡ ಕೊಟ್ಟು ಪರ್ಚೇಸ್ ಮಾಡೋ ಪರಿಸ್ಥಿತಿ ಎದುರಾಗುತ್ತಾ ಸರ್? ಇಲ್ಲ ಸರ್, 1 to double ಕೊಟ್ಟು ಪರ್ಚೇಸ್ ಮಾಡಕ್ಕೆ ಬರ್ತಿಲ್ಲ ಸರ್. ಕಮರ್ಷಿಯಲ್ ಸಿಲಿಂಡರ್ ಬರ್ತಿಲ್ಲ ಪರ್ಚೇಸ್ ಮಾಡಕ್ಕಂತೇಳಿ. ಆಮೇಲೆ ಅವ್ರು ಯಾರು ಕೂಡ ನಮ್ಗೆ 1 to double ಕೊಡ್ರಿ ನಾವು ಕೊಡ್ತೀವಿ ಅಂತ ಹೇಳ್ತಿಲ್ಲ ಸರ್. ನಮ್ಮ ಹತ್ರ ಸಿಲಿಂಡರ್ ಇದೆ, ನೀವು ಆಟೋಮೆಟಿಕ್ ನೀವು ತಗೊಂಡೋಗಿ ಅಂತಾರೆ. ಇರೋದನ್ನ ಅವರೇ ಕರೆಕ್ಟ್ ಡಿವೈಡ್ ಮಾಡಿ ನಮ್ಗೆ 4 ಬೇಕಂದ್ರೆ 2 ಕೊಡ್ತಾರೆ, 2 ಇದ್ದರೆ 1 ಕೊಡ್ತಾರೆ.
6 ಇದ್ದವ್ರಿಗೆ 3 ಕೊಡ್ತಿದ್ದಾರೆ. ಇದು ಮಾಡ್ಕೊಂಡ್ಬಿಟ್ಟು 1 or 2 days ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೇಳಿ ಸರ್. ಅಂದ್ರೆ ಏನಂದ್ರೆ ಈಗೇನು ಈ ಮಧ್ಯಪ್ರಾಚ್ಯಗಳಲ್ಲಿ ಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಹೆಚ್ಚಾಗ್ತಿರೋದ್ರಿಂದ ಈಗ ಪೂರೈಕೆ ಆಗ್ತಿರುವಂತ ಏನು ನೈಸರ್ಗಿಕ ಅನಿಲ ಇದೆ, ಆ ಒಂದು ಅನಿಲ ಹೀಗೆ ಯುದ್ಧದ ಭೀತಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಹೋಟೆಲ್ಗಳಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಇವತ್ತು ಗ್ಯಾಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದ್ರೆ ಆದಷ್ಟು ಬೇಗ ಇದು ಒಂದು ತಾರ್ಕಿಕ ಅಂತ್ಯ ಕಾಣಬೇಕಂತ ಹೇಳ್ಬಿಟ್ಟು ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈ ಸಿಲಿಂಡರ್ ಕೊರತೆ ಬಹಳ ಸಂಕಷ್ಟವನ್ನ ತಂದಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಪ್ರಸಾದಂ ಅನ್ನೋ ಹೋಟೆಲ್ ಇದೆಯಲ್ಲ, ಅದು ಬಹಳ ಫೇಮಸ್ ಹೋಟೆಲ್. ಆ ಹೋಟೆಲ್ಗೂ ಕೂಡ ಸಿಲಿಂಡರ್ ಕೊರತೆಯ ಬಿಸಿ ತಟ್ಟಿದೆ. ಹೀಗಾಗಿ ಅಲ್ಲಿಯೂ ಕೂಡ ಮಾಲೀಕರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಏನ್ ಮಾಡೋದಪ್ಪ, ಇನ್ನೊಂದ್ 2-3 ದಿನ ಹಿಂಗೆ ಆದ್ರೆ ಅಂತ ಹೇಳಿ. ಚಿತ್ರದುರ್ಗದ ಪ್ರಸಿದ್ಧ ಪ್ರಸಾದಂ ಹೋಟೆಲ್ನಲ್ಲಿ ಪರದಾಟ. ಹೋಟೆಲ್ ಮೆನುವಿನಿಂದ ದೋಸೆ, ಪೂರಿಗೂ ಕೋಕ್. ನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವ ಹೋಟೆಲ್ ಅದು. ನಿತ್ಯ ನಮ್ಮ ಹೋಟೆಲ್ಗೆ 8 ಸಿಲಿಂಡರ್ ಅಗತ್ಯ ಇದೆ. ಆದ್ರೆ ಇದೀಗ ಕೇವಲ 4-5 ಸಿಲಿಂಡರ್ ಸಿಗ್ತಾ ಇದೆ ನಮಗೆ. ನಾಳೆಯಿಂದ ಈ ಸಂಖ್ಯೆ ಮತ್ತಷ್ಟು ಕಡಿಮೆಯಾಗುವ ಮುನ್ಸೂಚನೆ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಹೋಟೆಲ್ ಅಸೋಸಿಯೇಷನ್ ಉಪಾಧ್ಯಕ್ಷ ದೀಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇದು ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಿಲಿಂಡರ್ ಕೊರತೆಯ ಬಿಸಿ ತಟ್ಟುತ್ತಿದೆ. ಆ ಮೂಲಕ ಇದು 2-3 ದಿನಗಳ ಕಾಲ ಹಿಂಗೆ ಮುಂದುವರಿತು ಅನ್ನೋದಾದ್ರೆ ಸಂಪೂರ್ಣ ಹೋಟೆಲ್ಗಳು ಬಂದ್ ಆಗ್ತವೆ. ನಮ್ಮ ಪ್ರತಿನಿಧಿಯವರನ್ನ ಮಾತಾಡಿಸಿದ್ದಾರೆ, ಬನ್ನಿ ನೋಡೋಣ ಏನ್ ಹೇಳಿದ್ದಾರೆ ಕೇಳೋಣ. ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಯುದ್ಧದ ಭೀತಿ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಸಪ್ಲೈ ಆಗಬೇಕಾದಂತಹ ನೈಸರ್ಗಿಕ ಅನಿಲ ಇದೆ, ಅದರ ಕೂಡ ಆಗ್ತಿದೆ. ಅಷ್ಟೇ ಅಲ್ಲದೆ ಚಿತ್ರದುರ್ಗಕ್ಕೂ ಸಾಕಷ್ಟು ಅಂದ್ರೆ LPG ಗ್ಯಾಸ್ ಸಮಸ್ಯೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ಪ್ರತಿ ಮನೆಯಲ್ಲೂ ಕೂಡ, ಪ್ರತಿ ಹೋಟೆಲ್ಗಳಲ್ಲಿ ಕೂಡ ಯಾವುದೇ ಒಂದು ಅಡಿಗೆ ತಯಾರು ಮಾಡ್ಬೇಕಂದ್ರೂ ಕೂಡ, ಮದುವೆ ಫಂಕ್ಷನ್ಗಳಿಗೆ ಕೂಡ ಗ್ಯಾಸ್ ಬೇಕಾಗುತ್ತೆ. ಅದೇ ರೀತಿ ನಾವು ಈಗ ಏನ್ ಚಿತ್ರದುರ್ಗದ ಪ್ರತಿಷ್ಠಿತ ಒಂದು ಹೋಟೆಲ್ನ ಮಾಲೀಕರಾದಂತಹ ದೀಪಕ್ ಅವರು ಇದ್ದಾರೆ, ಅವ್ರನ್ನೇ ಕೇಳೋಣ. ಯಾಕಂದ್ರೆ ಈ ಹಿಂದೆ ಹೇಗಿತ್ತು ಅನಿಲ ಪೂರೈಕೆ, ಈಗ ಏನು ನೈಸರ್ಗಿಕ ಅನಿಲ ಹೇಗೆ ಪೂರೈಕೆ ಆಗ್ತಿತ್ತು ಅಂತ ಕೇಳೋಣ. ಸರ್ ನಮಸ್ತೆ. ಏನಂದ್ರೆ ಈಗೇನು ಆಲ್ರೆಡಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿ ಒಂದು ಶುರುವಾಗಿದೆ. ಯಾಕಂದ್ರೆ ನಮ್ಮ ಚಿತ್ರದುರ್ಗಕ್ಕೆ ಅಷ್ಟೇ ಅಲ್ಲದೆ ಇಡೀ ಇಂಡಿಯಾಕ್ಕೆ ಸಪ್ಲೈ ಆಗಬೇಕಾಗಿರೋದಂತ ಪ್ರದೇಶದಲ್ಲಿ ಈ ತರ ಒಂದು ಭಯದ ವಾತಾವರಣ ಮತ್ತೆ ಯುದ್ಧದ ಭೀತಿ ದಿನೇ ದಿನೇ ಹೆಚ್ಚಾಗ್ತಿದೆ. ಈಗ ಸದ್ಯದ ಪರಿಸ್ಥಿತಿ ಚಿತ್ರದುರ್ಗಕ್ಕೆ ಯಾವ ತರ ಸಪ್ಲೈ ಆಗ್ತಿತ್ತು ಏನಂದ್ರೆ LPG, ಈಗ ಯಾವ ತರ ನಿಮಗೆ ತೊಂದರೆ ಆಗ್ತಿದೆಯಾ ಅಥವಾ ಹೇಗೆ ಅನಿಸ್ತಿದೆ? ಸರ್ ನಮಸ್ಕಾರ. ಸರ್ ಮೊದಲು ನಮಗೆ ಮೈನ್ ಬಂದ್ಬಿಟ್ಟು ಸರ್ ಎಲ್ಲವೂ ಅಗತ್ಯ ವಸ್ತುಗಳು ನಮ್ಮ ಹೋಟ್ಲಿಗೆ. ಅದ್ರಲ್ಲಿ ಫಸ್ಟ್ ಗ್ಯಾಸ್. ಯಾಕಂದ್ರೆ ಫಸ್ಟ್ ನಮ್ಮ ಹುಡುಗ ಬಂದ್ಬಿಟ್ಟು ಹಚ್ಚೋದೇ ಗ್ಯಾಸ್ ಫಸ್ಟ್. ಅದಾದ್ಮೇಲೆ ಎಲ್ಲವೂ ಕೂಡ ಅಗತ್ಯ ವಸ್ತುಗಳು ಬೇಕಾಗುತ್ತೆ. ಆಮೇಲೆ ಅಗತ್ಯ ವಸ್ತುಗಳು ಹೋಟ್ಲು ಕೂಡ ಒಂದು ಸೇರುತ್ತೆ ಸರ್, ಮೆಡಿಕಲ್ ಶಾಪ್, ಹಾಸ್ಪಿಟಲ್ ಇದ್ದ ಒಂದು ಸೇರುತ್ತೆ. ಹಾಗಾಗಿ ಇವಾಗ ಏನಾಗಿದೆ ಅಂದ್ರೆ ಗ್ಯಾಸ್ ಸಿಗದಿರೋ ಕಾರಣ ತುಂಬಾ ಆತಂಕದಲ್ಲಿ ನಾವಿದೀವಿ. ಯಾಕಂದ್ರೆ ಮುಂದೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾವು ಬೇರೆ ಆಲ್ಟರ್ನೇಟಿವ್ ಕೂಡ ಹೋಗಕ್ಕಾಗಲ್ಲ. ಯಾಕಂದ್ರೆ ನಾವು ಏನ್ ಬೇಕೋ ಮಾಡ್ಕೊಂಡಿರ್ತೀವಿ. ಆಮೇಲೆ ನಮ್ದೊಂದು ಅಲ್ಲದೆ ನೀವು ಹೇಳ್ದಂಗೆ ಚೌಲ್ಟ್ರಿಗಳು, ಹಾಸ್ಪಿಟ್ಲ್ಗಳು ಅವ್ರೆಲ್ಲವೂ ಕೂಡ ತುಂಬಾ ತೊಂದರೆ ಆಗುತ್ತೆ. ಆಮೇಲೆ ನಮ್ಮನ್ನು ನಂಬ್ಕೊಂಡು 30 to 40% ಜನ ಇದ್ದಾರೆ. ಯಾಕಂದ್ರೆ ಇಲ್ಲಿ ಕೆಲಸ ಟ್ರಾನ್ಸ್ಫರ್ ಆದವರು ಮನೆ ಇರಲ್ಲ, ರೂಮ್ ಮಾಡ್ಕೊಂಡಿರ್ತಾರೆ. ಆಮೇಲೆ ವಿದ್ಯಾರ್ಥಿಗಳು, ಆಮೇಲೆ ಇದು ಹಾಸ್ಪಿಟಲ್ ಪೇಷಂಟ್ಸ್ ಅವರೆಲ್ಲರೂ ಕೂಡ ಬರ್ತಾರೆ, ತಗೊಂಡೋಗ್ತಾರೆ ಐಟಮ್. ನಮ್ಮಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಇಷ್ಟನೇ ತನಕ ಗ್ಯಾಸ್ ಇದು ಯಾಕೆ ಕೊರತೆನೇ ಇಲ್ಲ ಸರ್. ತುಂಬಾ ವರ್ಷದಿಂದ ನಮ್ಗೆ ಕೊರತೆನೇ ಇಲ್ಲ. ಗ್ಯಾಸ್ ಅಂಗಡಿ ಮುಂದೆ ಬಂದ್ಬಿಟ್ಟು ಎಷ್ಟು ಬೇಕಂತ ಕೇಳಿ ಕೊಡ್ತಿದ್ರು. ಇವತ್ತು ನಾವು ಹೋಗ್ಬಿಟ್ಟು ಏಜೆನ್ಸಿ ಹತ್ರ ನಿಂತ್ಕೊಂಡು, ಯಾಕಂದ್ರೆ ಅವ್ರು ಏನ್ ಮಾಡಕ್ಕಾಗಲ್ಲ, ಅವ್ರು ಇರೋದು ಕೂಡ ಎಲ್ಲಾ ಕಡೆ ಡಿವೈಡ್ ಮಾಡ್ಸ್ಕೊಂಡು ಅನ್ಕೊಂಡು ಎಲ್ಲರಿಗೂ ಈಕ್ವಲ್ ಆಗಿ ಕೊಡ್ಕೊಂಡ್ ಬರ್ತಾರೆ. ಇದು 2 ದಿನ ಕೊಡ್ಬೋದು ಅಂತ ಅವ್ರು ಹೇಳ್ಯಾರ. ಏನಂದ್ರೆ ಈಗ ಹೋಟೆಲ್ಗಳು ಅಷ್ಟೇ ಅಲ್ಲ, ಸುಮಾರು ಈಗ ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಇದಕ್ಕೂ ಕೂಡ ಎಲ್ಲ ಒಂದ್ ಕಡೆ ಎಫೆಕ್ಟ್ ಆಗ್ತಿದ್ಯಾ ಸರ್? ತುಂಬಾ ಎಫೆಕ್ಟ್ ಆಗುತ್ತೆ ಸರ್. ಇದೇನಂದ್ರೆ ಸೈಕಲ್ ಇದ್ದಂಗೆ, ನಮಗೊಬ್ರು ಆದ್ರೆ ಎಲ್ಲರಿಗೂ ಆಗುತ್ತೆ ಎಫೆಕ್ಟ್. ಈಗ ನೋಡಿ ಮದುವೆ ಎಲ್ಲ ತಗೊಂಡಿರೋ ಚೌಲ್ಟ್ರಿಗಳೆಲ್ಲ ಅವರೆಲ್ಲ ಗ್ಯಾಸ್ ಇಲ್ಲ, ಏನ್ ಮಾಡೋಕಂತ ಗೊತ್ತಾಗ್ತಿಲ್ಲ. ಒಂದಲ್ಲ ಒಂದು ಲಿಂಕ್ ಸರ್. ಅದಾಗ್ತಿರಂಗೆ ಹಾಸ್ಟೆಲ್ಗಳಲ್ಲಿ ನೀವು ಹೇಳ್ದಂಗೆ ಹಾಸ್ಟೆಲ್ಗಳು ಸಿಗ್ತಿಲ್ಲ, ಇಲ್ಲಿ ಗ್ಯಾಸೇ ಬರ್ತಿಲ್ಲ. ಇಲ್ಲಿ ಗ್ಯಾಸ್ ಬಂದ ಕೂಡಲೇ ಎಷ್ಟೋ ಜನ ನಮ್ಮ ಹೋಟ್ಲವ್ರು ಇವತ್ತೆಲ್ಲ ಹೋಗ್ಬಿಟ್ಟು ಇದು ಎಲ್ಲಿ ಏಜೆನ್ಸಿ ಮುಂದೆ ನಿಂತ್ಕೊಂಡು ನಮಗೊಂದು ಸಿಲಿಂಡರ್ ಕೊಡಿ, ನಮಗೊಂದು ಸಿಲಿಂಡರ್ ಕೊಡಿ ಅಂತೇಳಿ. ಈ ಪ್ರಾಬ್ಲಮ್ ತುಂಬಾ ಇದೆ ಸರ್. ಐಟೆಕ್ ಹೋಟೆಲ್ಗಳಾಗಿರೋದ್ರಿಂದ ಆಲ್ಟರ್ನೇಟಿವ್ ಆಗಿ ಈ ಸೌದೆಯಲ್ಲಿ ಕೂಡ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಅದಕ್ಕಂತಾನೆ ನೀವು ಇರೋದಿಲ್ಲ. ಈಗಿಂದ ಆದ್ರೆ ಮುಂದೆ ಆಗುವಂತ ಸಮಸ್ಯೆಗಳೇನು ಸರ್? ಸರ್ ಅದೇ ಮುಂದೆ ಸಮಸ್ಯೆ. ನಾವು ಇವತ್ತೆಲ್ಲ ನಿನ್ನೆ ಮೀಟಿಂಗ್ ಸೇರಿ ಇವತ್ತೆಲ್ಲ ನಮ್ಮ ಅಧ್ಯಕ್ಷರಾಗಿರ್ಬೋದು, ಸೌತ್ ಇಂಡಿಯಾ ಪ್ರೆಸಿಡೆಂಟ್, ಕೇರಳ ಪ್ರೆಸಿಡೆಂಟ್ ಎಲ್ಲರೂ ಹೋಗ್ಬಿಟ್ಟು ಗೌರ್ಮೆಂಟ್ ಮಾತಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಇವತ್ತು ಭೇಟಿ ಆಗ್ತಿದ್ದಾರೆ ಸರ್. ಇವತ್ತು ಏನಾರು ಮಾಡ್ಬಿಟ್ಟು ನಮ್ಮ ಹೋಟ್ಲವರಿಗೆ
ಅಟ್ಲೀಸ್ಟ್ 60-70% ಆದ್ರೂ ಕೂಡ ನಿಮ್ಗೆ ಗ್ಯಾಸ್ ಕೊಡಿ ಅಂದ್ಬಿಟ್ಟು ಕೇಳ್ಬೇಕಂತ ಮಾಡ್ಯಾರೆ. 100% ನಾವು ಕೇಳಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಈ ತರ ಭಯದ ವಾತಾವರಣ ಇರೋದ್ರಿಂದ ನಾವು 100% ಕೇಳಕ್ಕಾಗಲ್ಲ. ಕುಂದುಕೊರತೆ ಇರೋದ್ರಿಂದ 60% ಆದ್ರೂ ಕೊಟ್ಟರೆ ನಾವು ಸ್ವಲ್ಪ ಫುಡ್ ಲಿಮಿಟ್ ಮಾಡ್ಕೊಂಡು ಟೈಮಿಂಗ್ಸ್ ಮಾಡ್ಕೊಂಡು ಗ್ರಾಹಕರಿಗೆ ಸಿಗಂಗ್ ನಾವು ಮಾಡ್ಕೊಬಹುದು. ಅಂದ್ರೆ ಇಷ್ಟು ಹಿಂಗೆ ಮುಂದುವರೆದ್ರೆ ಅಂದ್ರೆ 1 to ಡಬಲ್ ಕೂಡ ಕೊಟ್ಟು ಪರ್ಚೇಸ್ ಮಾಡೋ ಪರಿಸ್ಥಿತಿ ಎದುರಾಗುತ್ತಾ ಸರ್? ಇಲ್ಲ ಸರ್, 1 to ಡಬಲ್ ಕೊಟ್ಟು ಪರ್ಚೇಸ್ ಮಾಡಕ್ಕೆ ಬರ್ತಿಲ್ಲ ಸರ್. ಕಮರ್ಷಿಯಲ್ ಸಿಲಿಂಡರ್ ಬರ್ತಿಲ್ಲ ಪರ್ಚೇಸ್ ಮಾಡಕ್ ಅಂತ ಹೇಳಿ. ಆಮೇಲೆ ಅವ್ರು ಯಾರು ಕೂಡ ನಮ್ಗೆ 1 to ಡಬಲ್ ಕೊಡ್ರಿ ನಾವು ಕೊಡ್ತೀವಿ ಅಂತ ಹೇಳ್ತಿಲ್ಲ ಸರ್. ನಮ್ಮ ಹತ್ರ ಸಿಲಿಂಡರ್ ಇದೆ, ನೀವು ಆಟೋಮೆಟಿಕ್ ನೀವು ತಗೊಂಡೋಗಿ ಅಂತ ಹೇಳಿ ಇರೋದನ್ನ ಅವರೇ ಕರೆಕ್ಟ್ ಡಿವೈಡ್ ಮಾಡಿ ನಮ್ಗೆ 4 ಬೇಕಂದ್ರೆ 2 ಕೊಡ್ತಾರೆ, 2 ಇದ್ದವ್ರು 1 ಕೊಡ್ತಾರೆ, 6 ಇದ್ದವ್ರಿಗೆ 3 ಕೊಡ್ತಾರೆ. ಇದು ಮಾಡ್ಕೊಂಡ್ಬಿಟ್ಟು 1 or 2 days ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೇಳಿ ಸರ್. ಅಂದ್ರೆ ಏನಂದ್ರೆ ಈಗೇನು ಈ ಮಧ್ಯಪ್ರಾಚ್ಯಗಳಲ್ಲಿ ಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಹೆಚ್ಚಾಗ್ತಿರೋದ್ರಿಂದ ಈಗ ಪೂರೈಕೆ ಆಗ್ತಿರುವಂತಹ ಏನು ನೈಸರ್ಗಿಕ ಅನಿಲ ಇದೆ, ಆ ಒಂದು ಅನಿಲ ಹೀಗೆ ಯುದ್ಧದ ಭೀತಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಹೋಟೆಲ್ಗಳಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಇವತ್ತು ಗ್ಯಾಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದ್ರೆ ಆದಷ್ಟು ಬೇಗ ಇದು ಒಂದು ತಾರ್ಕಿಕ ಅಂತ್ಯ ಕಾಣಬೇಕಂತ ಹೇಳ್ಬಿಟ್ಟು ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ವೀರೇಶ್ ಬಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.